ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪ್ಲೇನ್ ರಸ್ಮಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಪ್ಲೇನ್ ರಸ್ಮಲೈಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಹಾಲು, ಸಕ್ಕರೆ ಮತ್ತು ನಿಂಬೆಹಣ್ಣು. ಒಂದು ಪಾತ್ರೆಗೆ ಹಾಲನ್ನ ಹಾಕ್ಬಿಟ್ಟು ಅದಕ್ಕೆ ಕುದಿಯಲು ಬಿಡಬೇಕು. ಮತ್ತು ಇನ್ನೊಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಅದು ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಸಕ್ಕರೆ ಪಾಕಕ್ಕೆ ಇಡಬೇಕು. ಮತ್ತು ಇಲ್ಲಿ ಹಾಲು ಕುದೀತಿದೆ, ಅದಕ್ಕೆ ಸ್ವಲ್ಪ ಹುಳಿ ಬಿಡಬೇಕು. ಅದಕ್ಕೆ ನಿಂಬೆಹಣ್ಣು ಹುಳಿನ ಸ್ವಲ್ಪ ಹಾಲಿಗೆ ಹಾಕಬೇಕು. ಹಾಲು ಒಡೆಯೋ ಥರ ನಿಂಬೆಹಣ್ಣು ಹುಳಿನ ಹಾಕಬೇಕು. ಇವಾಗ ನಿಂಬೆಹಣ್ಣು ಹುಳಿ ಹಾಕಾದ್ಮೇಲೆ ಅದು ಹಾಲು ಒಡೆಯುತ್ತೆ. ಈ ಥರ ಒಡೆದಿರುತ್ತೆ ನೋಡಿ, ಈ ಥರ ಹಾಲು ಒಡಿಬೇಕು. ಆಮೇಲೆ ಈ ಕಡೆ ರೆಡಿಯಾಗಿದೆ ಪಾಕನೂ. ಆಮೇಲೆ ಒಂದು ವೈಟ್ ಬಟ್ಟೆ ತಗೊಂಡು ಅದ್ರ ಒಂದು ಪಾತ್ರೆಗೆ ಹಾಲನ್ನು ಸೋಸ್ಕೋಬೇಕು. ಆ ಹಾಲು ಕೆನೆ ಮತ್ತು ಹಾಲು ಬೇರೆ ಸಪ್ರೇಟ್ ಆಗೋ ಥರ ಸೋಸ್ಕೋಬೇಕು. ನೀಟಾಗಿ ಸ್ಪೂನಲ್ಲಿ ಎಲ್ಲನೂ ಸೋಸ್ಕೊಳ್ಳಿ. ಈ ಥರ ಸೋಸ್ಕೊಂಡು ಅದನ್ನು ನೀಟಾಗಿ ಹಿಂಡಬೇಕು. ಹಾಲು ನೀಟಾಗಿ ಸಪ್ರೇಟ್ ಆಗೋ ಥರ ಹಿಂಡಿ ಈ ಥರ ಬರುತ್ತೆ ಕೆನೆ. ಅದನ್ನು ಉಂಡೆ ಆಗಿ ಮಾಡ್ಕೊಳ್ಳಿ. ಉಂಡೆ ಮಾಡಿಕೊಂಡು ಆ ಶೇಪಲ್ಲಿ ಈ ಥರ ಶೇಪಲ್ಲಿ ಇಡ್ಲಿ ಶೇಪ್ ಥರ ಮಾಡ್ಕೊಳ್ಳಿ. ಅದನ್ನು ಪಾಕದೊಳಗಡೆ ಹಾಕಿ ಒಂದೊಂದಾಗಿ ಪಾಕದೊಳಗಡೆ ಹಾಕಿ. ಇವಾಗ ಪ್ಲೇನ್ ರಸ್ಮಲೈ ರೆಡಿಯಾಗಿದೆ. ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ರೆಡಿ ಟು ಟೇಸ್ಟ್ ಪ್ಲೇನ್ ರಸ್ಮಲೈ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.